Hello guys, welcome back to my beginner English class number 21 and ಇವತ್ತಿನ ಕ್ಲಾಸ್ನಲ್ಲಿ ನಾವು ಮಾತಾಡ್ತಾ ಇರೋದು ಹೇಗೆ ನಾವು ಟೈಮ್, ಡೇಟ್, ಮಂತ್, ಇಯರ್ನ ಪ್ರಾಪರ್ ಆಗಿ ಕರೆಕ್ಟ್ ಆಗಿ ಇಂಗ್ಲಿಷ್ನಲ್ಲಿ ಹೇಳಬೇಕು ಅನ್ನೋದು. ರೈಟ್, ಲೆಟ್ಸ್ ಗೆಟ್ ಇನ್ ಟು ದ ಸೆಂಟೆನ್ಸ್ ಸ್ಟ್ರಕ್ಚರ್ ಡೈರೆಕ್ಟ್ಲಿ. ನೋಡಿ, ಟೈಮ್ನ ಹೇಳೋದಕ್ಕೆ ಈ ಸ್ಟ್ರಕ್ಚರ್ನ ಯೂಸ್ ಮಾಡಬೇಕು ಆ್ಯಂಡ್ ಇಲ್ಲಿ ಸಬ್ಜೆಕ್ಟ್ ಇಟ್. ಲಾಸ್ಟ್ ಕ್ಲಾಸ್ನಲ್ಲಿ ನಾನು ಹೇಳಿದ್ನಲ್ಲ, ವೆದರ್ನ ನಾವು ರೆಫರ್ ಮಾಡೋದು ಇಟ್ಟಿಂದ ಅಂತ, ಅದೇ ಥರ ಟೈಮ್ನ ಕೂಡ ನಾವು ಇಟ್ಟಿಂದನೇ ರೆಫರ್ ಮಾಡ್ತೀವಿ. ಇಲ್ಲಿ ಯೂಸ್ ಮಾಡಬೇಕಾಗಿರೋ ಸಬ್ಜೆಕ್ಟ್ ಇಟ್. ಆ್ಯಂಡ್ ನಾವು ಕ್ಲಾಕ್ ಟೈಮ್ನ ಹೇಳಬೇಕಾದ್ರೆ ಈ ಸ್ಟ್ರಕ್ಚರ್ ಇರುತ್ತೆ, ಬಿ ಫಾರ್ಮ್ ಜೊತೆ ಎನ್ ಓ ಕ್ಲಾಕ್. ರೈಟ್, ಇಲ್ಲಿ ನೋಡಿ, ಈಗ 5 ಗಂಟೆ ಆಗಿದೆ, ಸ್ಟ್ರಕ್ಚರ್ ಇದೆ, ಇಟ್ ಈಸ್ 5 o'clock. ರೈಟ್, ಈಗ 5 ಗಂಟೆ ಆಗಿದೆ, ಇಟ್ ಈಸ್ 5 o'clock now. ರೈಟ್, ಇಲ್ಲಿ ಇಟ್ ಈಸ್ನ ನೀವು ಶಾರ್ಟ್ ಫಾರ್ಮ್ನಲ್ಲಿ ಓದಿ, ಇಟ್ಸ್ 5 o'clock now. ಸಿಂಪಲ್ ಇದೆ ಅಲ್ವಾ? ಇನ್ಮೇಲಿಂದ ಇದೇ ಥರ ಹೇಳಬೇಕು. ಸೊ ಈ ಎಕ್ಸಾಂಪಲ್ ಯಾವಾಗ ವರ್ಕ್ ಆಗುತ್ತೆ? ಕ್ಲಾಕ್ನಲ್ಲಿ ಟೈಮ್ ಅವರ್ಸ್ನಲ್ಲಿದ್ದಾಗ 5, 6, 7, 8, 9, 10, 11, 12 o'clock ಈ ಥರ ಇದ್ದಾಗ 5:30 ಆಗಿದ್ರೆ ಹೇಳಿ ಇಟ್ಸ್ 5:30, ಇಟ್ಸ್ 6:30, ಇಟ್ಸ್ 7:30, ಇಟ್ಸ್ 8:30. ಅದರಲ್ಲಿ ನಿಮಗೆ ಕಷ್ಟ ಆಗಲ್ಲ. ಇನ್ನೂ 5 ಗಂಟೆ ಆಗಿಲ್ಲ ಅಂದರೆ ಇಟ್ಸ್ ನಾಟ್ 5 o'clock yet ಅನ್ಬೇಕು. ಯೆಟ್ ಅನ್ನೋದು ಇನ್ನೂ ಅನ್ನೋ ಮೀನಿಂಗ್ ಕೊಡುತ್ತೆ, ನೆಗೆಟಿವ್ನಲ್ಲೇ ಇರುತ್ತೆ. ರೈಟ್, ಇಟ್ ಇಸ್ ನಾಟ್ 5 o'clock yet, ಇನ್ನೂ 5 ಗಂಟೆ ಆಗಿಲ್ಲ. ಈಗ ಟೈಮ್ ಎಷ್ಟು? ವಾಟ್ ಇಸ್ ದ ಟೈಮ್ ನಾವ್ ಅಂತ ಕೇಳಬೇಕು. ವಾಟ್ ಇಸ್ ದ ಟೈಮ್ ನಾವ್, ಇದೇ ಥರ ಕೇಳಬೇಕು ನೀವು. ಆಗ 5 ಗಂಟೆ ಆಗಿತ್ತು. ಇಟ್ ವಾಸ್ ಅಲ್ವಾ? ಹೇಳಿ, ಇಟ್ ವಾಸ್ 5 o'clock ದೆನ್. THEN ದೆನ್ ಅಂದರೆ ಆಗ. ಅಂದರೆ ನಾವು ಯಾವ ಟೈಮ್ ಬಗ್ಗೆ ಮಾತಾಡ್ತೀವಿ, ಯಾವ ಇನ್ಸಿಡೆಂಟ್ ಬಗ್ಗೆ ಮಾತಾಡ್ತಿರ್ತೀವೋ ಅದಕ್ಕೆ ನಾವು ಆಗ ಅಂತೀವಲ್ವ, ಅದೇ ಇಂಗ್ಲೀಷ್ನಲ್ಲಿ ದೆನ್. ಇಟ್ ವಾಸ್ 5 o'clock ದೆನ್. ಇಲ್ಲ, 5 ಗಂಟೆ ಆಗಿರಲಿಲ್ಲ, ಇಟ್ ವಾಸ್ ನಾಟ್ 5 o'clock ದೆನ್. ಆಗ ಟೈಮ್ ಎಷ್ಟಿತ್ತು? ವಾಟ್ ವಾಸ್ ದ ಟೈಮ್ ದೆನ್? ರೈಟ್, 5 ಗಂಟೆ ಆಗಿರುತ್ತದೆ. ಯಾವಾಗ ಹೇಳ್ತೀವಿ ಈ ಥರ? ಈಗ ನೋಡಿ, ನೀವು ಜರ್ನಿ ಮಾಡ್ತಿರ್ತೀರ, ರೀಚ್ ಆದಾಗ 5 ಗಂಟೆ ಆಗಿರುತ್ತೆ ಹೇಳಬೇಕಲ್ವಾ? ನಾನು ಅಲ್ಲಿಗೆ ಹೋದಾಗ ಇಷ್ಟು ಗಂಟೆ ಆಗಿರುತ್ತದೆ, ಬಂದಾಗ ಇಷ್ಟು ಗಂಟೆ ಆಗಿರುತ್ತದೆ, ಕ್ಲಾಸ್ ಮುಗಿದಾಗ ಇಷ್ಟ ಆಗಿರುತ್ತೆ. ಫ್ಯೂಚರ್ನ ಟೈಮ್ ಹೇಳುವಾಗ ಹೇಳಿ, ಇಟ್ ವಿಲ್ ಬಿ 5 o'clock, 5 ಗಂಟೆ ಆಗಿರುತ್ತೆ. ಆಗಿರೋಲ್ಲ, ಇಟ್ ವಿಲ್ ನಾಟ್ ಬಿ 5 o'clock. ಎಷ್ಟಾಗಿರುತ್ತೆ ಹೇಳಿ, ಥಿಂಕ್ ಮಾಡಿ. ಆಗ ಟೈಮ್ ಎಷ್ಟಾಗಿರುತ್ತದೆ? ದೆನ್. ಫ್ಯೂಚರ್ನಲ್ಲೂ ನಾವು ಆಗ ಅಂತೀವಲ್ವಾ, ಫ್ಯೂಚರ್ನ ಒಂದು ಟೈಮ್ನಲ್ಲೂ ಆಗ ಅಷ್ಟಾಗಿರುತ್ತೆ, ಅವಾಗಲೂ ದೆನ್ ಯೂಸ್ ಮಾಡ್ಬೋದು. ಸೊ ಈಗ ವಿಡಿಯೋ ಪಾಸ್ ಮಾಡಿ ಫಸ್ಟ್ ನೋಟ್ಸ್ ಮಾಡ್ಕೊಳ್ಳಿ, ಆಮೇಲೆ ಎಲ್ಲ ಸೆಂಟೆನ್ಸ್ನ 1-2 times ಓದಿ ಚೆನ್ನಾಗಿ, ಆಮೇಲೆ ಮುಂದಕ್ಕೆ ಕಂಟಿನ್ಯೂ ಮಾಡಿ ನೋಡೋದಕ್ಕೆ. ನೆಕ್ಸ್ಟ್ ಈಗ ಡೇ ಹೇಳಬೇಕು. ಇದಕ್ಕೂ ಸೇಮ್ ಸ್ಟ್ರಕ್ಚರ್, ಇಟ್ ಇಂದಾನೆ. ಆ್ಯಂಡ್ ಬರೆಯುವಾಗ ನೆನ್ಪಿಟ್ಕೊಳ್ಳಿ, ಡೇಸ್ ಆ್ಯಂಡ್ ಮಂತ್ಸ್ ಯಾವಾಗಲೂ ಕ್ಯಾಪಿಟಲೈಸ್ಡ್ ಆಗಿರಬೇಕು, ಅಂದರೆ ಫಸ್ಟ್ ಲೆಟರ್ ಕ್ಯಾಪಿಟಲ್ ಇರಬೇಕು. ರೈಟಿಂಗ್ನಲ್ಲಿ ನೇಮ್ಸ್ ಆಫ್ ಡೇಸ್ ಆ್ಯಂಡ್ ನೇಮ್ಸ್ ಆಫ್ ಮಂತ್ಸ್ ನೋಡಿ, ಮಂಡೇನಲ್ಲಿ ಎಮ್, ಟ್ಯೂಸ್ಡೇನಲ್ಲಿ ಟಿ, ಜಾನ್ವರಿನಲ್ಲಿ ಜೆ, ಫೆಬ್ರವರಿನಲ್ಲಿ ಎಫ್. ರೈಟಿಂಗ್ನಲ್ಲಿ ಬರೀತಿದ್ರೆ ಫಸ್ಟ್ ಲೆಟರ್ನ ಕ್ಯಾಪಿಟಲ್ ಮಾಡಿ. ದಿಸ್ ಇಸ್ ದ ರೂಲ್. ಸ್ಟ್ರಕ್ಚರ್ ಗೊತ್ತಾಯ್ತಲ್ವಾ? ಹೇಳಿ, ಇವತ್ತು ಸೋಮವಾರ, ಇಟ್ ಈಸ್ ಮಂಡೇ ಟುಡೇ. ರೈಟ್, ಸೊ ಶಾರ್ಟ್ ಫಾರ್ಮ್ನಲ್ಲಿ ಹೇಳಿ, ಇಟ್ಸ್ ಮಂಡೇ ಟುಡೇ. ಟುಡೇ ಅಂತ ಹೇಳಿಲ್ಲ ಅಂದರೂ ಕೂಡ ಓಕೆ, ಇಟ್ಸ್ ಮಂಡೇ. ಇವತ್ತು ಸೋಮವಾರ ಅಲ್ಲ, ಇಟ್ಸ್ ನಾಟ್ ಮಂಡೇ ಟುಡೇ. ಓಕೆ, ಇವತ್ತು ಸೋಮವಾರ ಅನ್ನೋದಕ್ಕೆ ಈ ಥರ ಹೇಳ್ಬೋದಾ? ಟುಡೇ ಈಸ್ ಮಂಡೇ. ಟುಡೇ ಈಸ್ ಮಂಡೇ ಅಂತಾನೂ ಹೇಳ್ಬೋದು, ಅದು ತುಂಬ ಫಾರ್ಮಲ್ ಸ್ಟೈಲ್ನಲ್ಲಿ ಹೇಳೋದು. ಬಟ್ ಸ್ಪೋಕನ್ ಇಂಗ್ಲೀಷ್ನಲ್ಲಿ ಇಟ್ಚಿಂದ ಹೇಳ್ತೀವಿ. ರೈಟ್, ಅದು ಕೂಡ ಕರೆಕ್ಟ್. ಬಟ್ ಅದ್ರ ಬದಲು ಈ ಥರ ಯೂಸ್ ಮಾಡಿ, ಇದನ್ನು ಪ್ರಾಕ್ಟೀಸ್ ಮಾಡಿ. ಯಾಕೆಂದರೆ ಇದು ತುಂಬ ಕಾಮನ್, ಇದು ಹೆಚ್ಚು ಕಾಮನ್. ಅದಕ್ಕೆ ನೀವು ಇದೇ ಥರನೇ ಪ್ರಾಕ್ಟೀಸ್ ಮಾಡೋದು ಒಳ್ಳೆಯದು. ಅದು ಕೂಡ ಗೊತ್ತಿರಲಿ ನಿಮಗೆ, ಅದು ಕೂಡ ಕರೆಕ್ಟ್. ಆ್ಯಂಡ್ ಈ ಥರ ಕೇಳಬೇಕು, ಇವತ್ತು ಯಾವ ದಿನ, ಇವತ್ತು ಯಾವ ವಾರ,
ಅವಾಗ ಕೇಳಿ ವಾಟ್ ಡೇ ಅಂತ. ವಾಟ್ ಡೇ ಈಸ್ ಇಟ್ ಟುಡೇ ಅಂತ ಕೇಳಬೇಕು. ಲಾಸ್ಟ್ನಲ್ಲಿ ನಾನು ಟುಡೇ ಅಂತ ಹಾಕಿದ್ದೀನಿ ಎಲ್ಲ ಕಡೆನೂ. ನೀವು ಹಾಕಲಿಲ್ಲ ಅಂದರೂ ನಡೆಯುತ್ತೆ, ಅದು ಅರ್ಥ ಆಗುತ್ತೆ. ಇಟ್ಸ್ ಮಂಡೇ, ಇಟ್ಸ್ ನಾಟ್ ಮಂಡೇ, ವಾಟ್ ಡೇ ಈಸ್ ಇಟ್ ಅಂದರೂ ಅರ್ಥ ಆಗುತ್ತೆ. ಟುಡೇ ಸೇರಿಸಿದ್ರೆ ಇನ್ನೂ ಮೀನಿಂಗ್ಫುಲ್ ಆಗಿರುತ್ತೆ ಅಷ್ಟೇ. ನಿನ್ನೆ ಭಾನುವಾರ ಇತ್ತು, ಹೇಳಿ. ಇಟ್ ವಾಸ್ ಸಂಡೇ ಯೆಸ್ಟರ್ಡೇ. ಇಲ್ಲ, ನಿನ್ನೆ ಭಾನುವಾರ ಅಲ್ಲ. ಇಟ್ ವಾಸ್ ನಾಟ್ ಸಂಡೇ ಯೆಸ್ಟರ್ಡೇ. ನಿನ್ನೆ ಯಾವ ವಾರ, ನಿನ್ನೆ ಯಾವ ದಿನ ಆಗಿತ್ತು? ವಾಟ್ ಡೇ ವಾಸ್ ಇಟ್ ಯೆಸ್ಟರ್ಡೇ? ರೈಟ್, ವಾಟ್ ಡೇ ವಾಸ್ ಇಟ್ ಯೆಸ್ಟರ್ಡೇ ಅಂತ ಕೇಳಬೇಕು. ಈಗ ಕೇಳಿ ನಾಳೆ ಮಂಗಳವಾರ ಅಂತ. ಇಲ್ಲಿ ನೋಡಿ, ಇಟ್ ವಿಲ್ ಬಿ ಟ್ಯೂಸ್ಡೇ ಅಂತ ಹೇಳಲ್ಲ. ನಾಳೆಗೂ ಕೂಡ ನಾವು ಇಟ್ಸ್ನೇ ಯೂಸ್ ಮಾಡ್ತೀವಿ. ಇಟ್ಸ್ ಟ್ಯೂಸ್ಡೇ ಟುಮಾರೋ. ಇಟ್ಸ್ ನಾಟ್ ಟ್ಯೂಸ್ಡೇ ಟುಮಾರೋ. ವಾಟ್ ಡೇ ಇಸ್ ಇಟ್ ಟುಮಾರೋ? ಯಾಕೆ ಅಂದ್ರೆ ಇಟ್ಸ್ ಅನ್ನೋದು ಪ್ರೆಸೆಂಟ್ ಟೆನ್ಸ್ ಅಲ್ವಾ? ಹೌದು. ಸೊ ನಾಳೆ ಅನ್ನೋದು ಬಂದೇ ಬರುತ್ತೆ. ಅಂದ್ರೆ ಅದು ಫ್ಯೂಚರ್ ಅಲ್ವೇ ಅಲ್ಲ. ಅಂದ್ರೆ ಒಂದ್ ರೀತಿ ಗ್ರಾಮ್ಯಾಟಿಕಲಿ ಅದು ಆಲ್ರೆಡಿ ಪ್ಲಾನ್ ಆಗಿದೆ, ಹಾಗೇ ಆಗುತ್ತೆ 100%. ಲೈಕ್ ಎಷ್ಟು ಶೋರ್ ಆಗಿ ಹೇಳ್ತೀವಿ ಅಂದ್ರೆ ಇಟ್ಸ್ ನಾಟ್ ಲೈಕ್ ಫ್ಯೂಚರ್, ಅದು ಫ್ಯೂಚರ್ ಅಂತ ಅನ್ಸೋದೇ ಇಲ್ಲ, ಯಾಕೆಂದ್ರೆ ಅದು ಹಾಗೇ ಆಗುತ್ತೆ. ಆ ಥರ ಅಷ್ಟೊಂದು ಕನ್ಫರ್ಮ್ ಇದ್ದಾಗ ನಾವು ಪ್ರೆಸೆಂಟ್ನೇ ಫ್ಯೂಚರ್ಗೂ ಯೂಸ್ ಮಾಡ್ತೀವಿ, ಲೈಕ್ ದಿಸ್. ಗೊತ್ತಾಯ್ತಲ್ವಾ? ಈಗ ನೋಡಿ, ನೀವು 100% ನಾಳೆ ಬಂದೇ ಬರ್ತೀರಾ ಅಂದರೆ ನೀವು ಈ ಥರ ಹೇಳ್ಬೋದು, ಐ ಆಮ್ ಕಮಿಂಗ್ ಟುಮಾರೋ ಹೇಳ್ತೀರಲ್ವಾ? ಐ ವಿಲ್ ಕಮ್ ಟುಮಾರೋ ಅನ್ನೋದಕ್ಕಿಂತ ಐ ಆಮ್ ಕಮಿಂಗ್ ಟುಮಾರೋ ಅನ್ನೋದು ಎಷ್ಟು ಶೋರಿಟಿ ಇದೆ, ಎಷ್ಟು ಪ್ಲ್ಯಾನ್ಡ್ ಆ್ಯಕ್ಷನ್ ತೋರಿಸುತ್ತೆ. ಅದೇ ಥರನೇ. ಸೊ ನೆನ್ಪಿಟ್ಕೊಳ್ಳಿ, ಇಟ್ಸ್ ಮಂಡೇ ಟುಡೇ, ಇವತ್ತು ಸೋಮವಾರ. ಇಟ್ ವಾಸ್ ಸಂಡೇ ಯೆಸ್ಟರ್ಡೇ, ನಿನ್ನೆ ಭಾನುವಾರ. ಇಟ್ಸ್ ಟ್ಯೂಸ್ಡೇ ಟುಮಾರೋ, ನಾಳೆ ಮಂಗಳವಾರ. ಈ ಥರ ಹೇಳಿ ಇನ್ಮೇಲಿಂದ, ರೈಟ್? ಆ್ಯಂಡ್ ಯಾವ ದಿನ ಕೇಳಬೇಕಾದ್ರೆ ವಾಟ್ ಡೇ ಇಸ್ ಇಟ್ ಟುಡೇ, ವಾಟ್ ಡೇ ವಾಸ್ ಇಟ್ ಯೆಸ್ಟರ್ಡೇ, ವಾಟ್ ಡೇ ಇಸ್ ಇಟ್ ಟುಮಾರೋ ಅಂತ ಕೇಳಬೇಕು. ಕೇಳ್ತಿರಲ್ವಾ? ನೋ, ನಿಮಗೆ ಕೇಳೋದಕ್ಕೆ ಅಷ್ಟು ಈಸಿಯಾಗಿ ಬಾಯಿನಲ್ಲಿ ಬರಲ್ಲ, ಅದಕ್ಕೆ ರೀಡಿಂಗ್ ಮಾಡಿ ಫಸ್ಟ್. ಈಗ ಮಾಡಿ 1-2 ಟೈಮ್ಸ್, ಆಮೇಲೆ ಕಂಟಿನ್ಯೂ ಮಾಡೋಣ. ರೈಟ್? ನೆಕ್ಸ್ಟ್ ಮಂತ್ನ ಹೇಳಬೇಕು. ಸೇಮ್ ಸ್ಟ್ರಕ್ಚರ್, ಇದೇ ಥರನೇ ಹೇಳೋದು, ತುಂಬ ಈಸಿ ಇದೆ. ಇದು ಫೆಬ್ರುವರಿ ಅಂತೀವಲ್ವಾ? ಈ ತಿಂಗಳು ಫೆಬ್ರುವರಿ ಅಂತೀವಲ್ವಾ? ಇಟ್ಸ್ ಫೆಬ್ರುವರಿ ಅಷ್ಟೇ, ಸಿಂಪಲ್. ಇದು ಫೆಬ್ರುವರಿ ಅಲ್ಲ, ಇಟ್ಸ್ ನಾಟ್ ಫೆಬ್ರುವರಿ ಅಂತ ಹೇಳಿ. ಇದು ಯಾವ ತಿಂಗಳು? ಆಗ್ಲೇ ಇತ್ತಲ್ಲ, ಡೇ ಜಾಗದಲ್ಲಿ ಮಂತ್ ಹಾಕಿ ಅಷ್ಟೇ. ವಾಟ್ ಮಂತ್ ಇಸ್ ಇಟ್? ಇಷ್ಟೇ, ಈ ಥರ ಕೇಳಬೇಕು. ವಾಟ್ ಮಂತ್ ಇಸ್ ಇಟ್ ಅಂತ ಕೇಳಿದ್ರೆ ಇಟ್ಸ್ ಫೆಬ್ರುವರಿ ಅಂತ ಅವ್ರ ಆನ್ಸರ್ ಹೇಳ್ತಾರೆ. ಕಳೆದ ತಿಂಗಳು ಜನವರಿ. ಇಟ್ ವಾಸ್ ಜಾನ್ವರಿ ಲಾಸ್ಟ್ ಮಂತ್ ಅನ್ಬೋದು, ಆರ್ ಜಸ್ಟ್ ಇಟ್ ವಾಸ್ ಜಾನ್ವರಿ ಅನ್ಬೋದು. ಇಲ್ಲಿ ಹೇಳಬೇಕಾ ಇಟ್ಸ್ ಫೆಬ್ರವರಿ ದಿಸ್ ಮಂತ್ ಅಂತ? ನೋ, ಹೇಳಬೇಕಾಗಿಲ್ಲ. ಇಲ್ಲಿ ಇಟ್ ವಾಸ್ ಜಾನ್ವರಿ. ಕಳೆದ ತಿಂಗಳು ಜಾನ್ವರಿ ಅಲ್ಲ. ಇಟ್ ವಾಸ್ ನಾಟ್ ಜಾನ್ವರಿ ಲಾಸ್ಟ್ ಮಂತ್. ಕಳೆದ ತಿಂಗಳು ಯಾವುದಾಗಿತ್ತು? ವಾಟ್ ಮಂತ್ ವಾಸ್ ಇಟ್ ಲಾಸ್ಟ್ ಮಂತ್? ರೈಟ್? ನೆಕ್ಸ್ಟ್, ಆಗಲೇ ಹೇಳಿದ ಥರಾನೇ ಮುಂದಿನ ತಿಂಗಳಿಗೂ ಕೂಡ ನಾವು ಪ್ರೆಸೆಂಟ್ನೇ ಯೂಸ್ ಮಾಡ್ತೀವಿ. ಲೈಕ್ ದಿಸ್, ಇಟ್ಸ್ ಮಾರ್ಚ್ ನೆಕ್ಸ್ಟ್ ಮಂತ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಮಂತ್ ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ಇಟ್ಸ್ ಮಾರ್ಚ್ ಅಂತ ಹೇಳಿದ್ರೆ ಏನಾಗ್ಬಿಡುತ್ತೆ, ಇದು ಮಾರ್ಚ್ ಆಗುತ್ತೆ. ನೋ, ಇಟ್ಸ್ ಮಾರ್ಚ್ ನೆಕ್ಸ್ಟ್ ಮಂತ್ ಅಂತ ಹೇಳಬೇಕು. ಅಲ್ಲ, ಮಾರ್ಚ್ ಅಲ್ಲ ನೆಕ್ಸ್ಟ್ ಮಂತ್ ಅನ್ನೋಕೆ. ಇಟ್ಸ್ ನಾಟ್ ಮಾರ್ಚ್ ನೆಕ್ಸ್ಟ್ ಮಂತ್. ದೆನ್ ಟೆಲ್ ಮಿ, ವಾಟ್ ಮಂತ್ ಈಸ್ ಇಟ್ ನೆಕ್ಸ್ಟ್ ಮಂತ್? ರೈಟ್? ಆ್ಯಂಡ್ ಇದೇ ಥರನೇ ಇಯರ್ನ ಹೇಳೋದಕ್ಕೂ ಕೂಡ ಸೇಮ್ ಸ್ಟ್ರಕ್ಚರ್ನೇ ಯೂಸ್ ಮಾಡ್ತೀವಿ. ಸೊ ಇದು ಯಾವ ವರ್ಷ? ಇದು 2024. ಇದು 2024. ಅವಾಗ ಹೇಳಿ, ಇಟ್ಸ್ 2024. ಇಟ್ಸ್ ನಾಟ್ 2024. ವಾಟ್ ಇಯರ್ ಈಸ್ ಇಟ್?
ಹಾಂ, ಓಕೆ. ಈಗ ನಿಮಗೆ ಡೌಟ್ ಬರ್ಬೋದು, ಯಾಕೆ ವಾಟ್ ಇಯರ್, ವಾಟ್ ಮಂತ್, ವಾಟ್ ಡೇ, ವಿಚ್ ಇಯರ್, ವಿಚ್ ಮಂತ್, ವಿಚ್ ಡೇ ಬರ್ಬೋದಲ್ವಾ? ಎಸ್, ಅದು ಬರಬಹುದು, ಬಟ್ ಬರಲ್ಲ. ಯಾಕೆ ಅಂದರೆ ಯಾವಾಗ ವಿಚ್ ಹೇಳ್ತೀವಿ ಅಂದರೆ ನಮ್ಮ ಮುಂದೆ ಚಾಯ್ಸ್ ಇದ್ದರೆ ಆ ಚಾಯ್ಸಲ್ಲಿ ಯಾವುದಾದ್ರೂ ಒಂದು ಅನ್ನೋದಕ್ಕೆ ಮಾತ್ರ ವಿಚ್ ಯೂಸ್ ಮಾಡಬೇಕು. ಬಟ್ ಯಾವುದು ಅಂತ ತಿಳ್ಕೊಳ್ಳೋದಕ್ಕೆ ವಾಟ್ ಯೂಸ್ ಮಾಡಬೇಕು. ನಿನಗೆ ಯಾವ ಶರ್ಟ್ ಬೇಕು, ವಿಚ್ ಶರ್ಟ್, ಯಾವ ಫ್ರೂಟ್ ಬೇಕು, ವಿಚ್ ಫ್ರೂಟ್, ಈ ಥರ ಇರುತ್ತೆ. ಬಟ್ ಇಲ್ಲಿ ಯಾವುದು ಅಂತ ತಿಳ್ಕೊಳ್ಳೋದಕ್ಕೆ ವಾಟ್. ಹೇಳೀಗ ಕಳೆದ ವರ್ಷ 2023 ಆಗಿತ್ತು. ಇಟ್ ವಾಸ್ 2023 ಲಾಸ್ಟ್ ಇಯರ್ ಅನ್ಬೇಕು. ಇಲ್ಲ ಆಗಿರಲಿಲ್ಲ ಅಂದರೆ ನೋ, ಇಟ್ ವಾಸ್ ನಾಟ್ 2023 ಲಾಸ್ಟ್ ಇಯರ್. ದೆನ್ ಟೆಲ್ ಮೀ, ವಾಟ್ ಇಯರ್ ವಾಸ್ ಇಟ್ ಲಾಸ್ಟ್ ಇಯರ್? ಮುಂದಿನ ವರ್ಷ 2025. It's 2025 next year. It's not 2025 next year. What year is it next year? And ನೀವು ಹೇಳ್ಬೋದು 2024, 2023, 2025 ಅಂತಾನು, ರೈಟ್? ಸೊ ಇದೆಲ್ಲ ನಿಮ್ಗೆ ಈಸಿಯಾಗಿ ಹೇಳೋದಕ್ಕೆ ಬರಬೇಕಂದ್ರೆ ಫಸ್ಟ್ ಒಂದು ಸರಿ ರೈಟಿಂಗ್ ಮಾಡಿ, ಆಮೇಲೆ ತುಂಬ ಸರಿ ರೀಡಿಂಗ್ ಮಾಡಿ. ಆ್ಯಂಡ್ ಇವತ್ತಿನ ಹೋಮ್ವರ್ಕ್ ಇಲ್ಲಿದೆ ನೋಡಿ, ತಗೊಳ್ಳಿ. ಕೊಟ್ಟಿರುವ ಟೆನ್ಸ್ನಲ್ಲಿ ಮಾತ್ರ ಮಾಡಿ ಸಾಕು. ಮಾಡಬೇಕು. ಆ್ಯಂಡ್ ಹೇಳಿದ್ನಲ್ಲ, ರೀಡಿಂಗ್ ತುಂಬ ಇಂಪಾರ್ಟೆಂಟ್. ಮಾಡೋದನ್ನು ಒಂದು 10 times ರೀಡಿಂಗ್ ಮಾಡಿ ಚೆನ್ನಾಗಿ, ರೈಟ್? ಸೊ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.